ಆವಾಗ ಕಲಾಕ್ಷೇತ್ರಕ್ಕೆ ಹೋಗೋದೇ ನನಗೊಂದು ದೊಡ್ಡ ಒಂದು ಇದು ಎಲ್ಲಿಗೆ ಬಂದಿದ್ದೀನಪ್ಪ ನಾನು ಅಂತ. ಡ್ರೀಮ್ಸ್ ಕಮ್ಸ್ ಟ್ರೂ ಕಲಾಕ್ಷೇತ್ರ ಯಾಕೆಂದರೆ ಎಲ್ಲರ ಕನಸಾಗಿರ್ತಿತ್ತು. ಆವಾಗ ನಟರಂಗ ಇದೆಯಲ್ಲ, ನಟರಂಗ ಅನ್ನೋದು ಅವತ್ತಿನ ಬಹಳ ದೊಡ್ಡ ಒಂದು ಪ್ಲ್ಯಾಟ್ಫಾರ್ಮ್ ಅದು. ಸೊ ಅಲ್ಲಿ ಅವಾಗ ಈ ಅಗೈನ್ ಈ ಶಾನೆಗೌರನಹಳ್ಳಿಯಲ್ಲೇ ನಾನು ರಾತ್ರಿ ಎಲ್ಲ ನಾಟಕ ನೋಡ್ತಿದ್ವಿ, ಅಲ್ಲಿ ನಾಟಕ ಆಡ್ಸೋರು. ಇವಾಗೆಲ್ಲ ಹಳ್ಳಿಗಳ ನಾಟಕ ನಡೆಯತ್ತಲ್ಲ, ಸರಿ ಬೈತಿರ್ಲಿಲ್ವಾ ಮನೇಲಿ? ವೃತ್ತಿ ರಂಗಭೂಮಿ ಅವ್ರ ಜೊತೆಲಿ ಬರೋರಲ್ಲ, ಅಣ್ಣ ಅಮ್ಮನ ಜೊತೆಲಿ ಇರೋರು. ನಮ್ಮನೆ ಅಕ್ಕಪಕ್ಕದವರೆಲ್ಲ ನಾವೆಲ್ಲ ಕುತ್ಕೊಂಡು ಎಲ್ಲ ಚಾಪೆ ದಿಂಬು ತಗೊಂಡೋಗಿ ರಗ್ಗು ತಗೊಂಡೋಗಿ ನಾಟಕ ನೋಡ್ತಿದ್ವಿ. ವೃತ್ತಿ ರಂಗಭೂಮಿಯ ನಾಟಕವನ್ನ ನೋಡಿದ್ದು ನಾನು ಅಲ್ಲೇನೇನೆ. ಸೊ ವೃತ್ತಿ ರಂಗಭೂಮಿ ನಾಟಕ ನೋಡ್ತಿದ್ದಂಗೆ ಮತ್ತೆ ಅಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲೇ ನಾಟಕ ಪ್ರಾಕ್ಟೀಸ್ ಆಗ್ತಿತ್ತು. ಇದು ನನ್ಗೊಂದು ಮೆಥಡ್ ಕಲ್ತಿದ್ದೆ ನಾ ಅಲ್ಲಿಂದ. ಈ ಟೈಮ್ ಕರೆಕ್ಟಾಗಿ ಹೋಗಬೇಕು, ನಾಟಕ ಅಂದರೆ ಒಂದು ಡಿಸಿಪ್ಲಿನ್, ಈ ಟೈಮ್ ಕರೆಕ್ಟಾಗಿ ಅಲ್ಲಿಗೆ ಹೋಗಬೇಕು. ಹವ್ಯಾಸಿ ರಂಗಭೂಮಿ ಅದು. ಯಾರು ಬೆಳಗ್ಗೆ ಹೊತ್ತು ಕೂತ್ಕೊಂಡು ನಾಟಕ ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ, ಸಂಜೆ 6:30 ಎಲ್ಲ ಸೇರೋರು.